ನನ್ನ ಮುಂದೆ ಇರ್ತಕ್ಕಂಥದ್ದು ನಿರಂತರವಾಗಿ ಹೇಳಿದ್ದೇನೆ, ಮುಂದಿನ ಚುನಾವಣೆ 28ಕ್ಕೆ 28 ಸ್ಥಾನಗಳು ಗೆಲ್ಲಬೇಕು. ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಬಂಧಗಳಲ್ಲಿ ವಿಶ್ವಾಸದ ಕೊರತೆಯನ್ನು ಕಾಂಗ್ರೆಸ್ ನಾಯಕರಿಂದ ಏನು ಕಾಣ್ತಾ ಇದ್ದೇನೆ, ಅದೆಲ್ಲದಕ್ಕೂ ಮುಂದಿನ ಲೋಕಸಭಾ ಚುನಾವಣೆ ನಂತರ ಅಂತಿಮ ತೆರೆ ಎಳಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ರಾಜ್ಯ ಸರ್ಕಾರಕ್ಕೆ, ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ನನ್ನ ಒಂದು ಸಲಹೆ, ಅವರಿಗೆ ಮುಖ್ಯಮಂತ್ರಿಗಳಿಗೆ ಸದಾಕಾಲ ನೀವು ಕೇಂದ್ರ ಸರ್ಕಾರದ ಮೇಲೆ ದೋಷಾರೋಪಣೆ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಿ, ದೋಷಾರೋಪಣೆಯಿಂದ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಲ್ಲ. ಈ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವೊಂದು ಇನ್ಸ್ಟಿಟ್ಯೂಷನ್ಗಳನ್ನು ನಾವೇ ಇವತ್ತು ಜಾರಿಗೆ ತಂದಿದ್ದೇವೆ, ಆ ಇನ್ಸ್ಟಿಟ್ಯೂಷನ್ ಮುಖಾಂತರ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೆಲವು ನಿಯಮಾವಣೆಗಳನ್ನು ನಾವೇನು ಅಳವಡಿಸಿದ್ದೇವೆ. ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದರಿಂದ ಈಗ ಕೇಂದ್ರ ಸರ್ಕಾರ ನಮಗೆ ನ್ಯಾಯಯುತವಾದಂಥ ರೀತಿಯಲ್ಲಿ ಹಣದ ಆರ್ಥಿಕ ನೆರವು ಕೊಡ್ತಿಲ್ಲ. ಇದೆಲ್ಲ ಏನಿದೆ, 14ನೇ ಫೈನಾನ್ಸ್ ಕಮಿಷನ್ ಇರಲಿ, 15ನೇ ಫೈನಾನ್ಸ್ ಕಮಿಷನ್ ಇರಲಿ, ಇದರಲ್ಲಿ 14ನೇ ಫೈನಾನ್ಸ್ ಕಮಿಷನಲ್ಲಿ ಎಷ್ಟು ಶೇಕಡಾವಾರು ಕೊಡ್ತಿದ್ರು, ಈಗ ಎಷ್ಟು ಶೇಕಡಾವಾರು ಅದು ಇಳಿಕೆ ಆಗಿದೆ, ಇದೆಲ್ಲ ನೀವು ಚರ್ಚೆ ಮಾಡಬೇಕಾಗಿರೋದು. ಇದು ಅಟಾನಮಸ್ ಬಾಡಿಗಳು, ಆ ಫೈನಾನ್ಸ್ ಕಮಿಷನ್ನಲ್ಲಿ ಅವರು ಕೆಲವು ನಿರ್ಧಾರಗಳು ಮಾಡ್ಕೊಂಡಿರ್ತಾರೆ. ಈಗ ಎಲ್ಲಿ ಲೋಪ ಆಗಿದೆ ಬಂದು ಚರ್ಚೆ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಕೊಳ್ಳೋಕ್ಕೆ ಅಂಕಿಅಂಶಗಳ ಆಧಾರದಲ್ಲಿ ಬಂದು ಕನ್ವಿನ್ಸ್ ಮಾಡಬೇಕು. ಬೀದಿಲಿ ನಿಂತ್ಕೊಂಡು ಇವತ್ತು ನೀವು ಆಪಾದನೆ ಮಾಡ್ತಾ ಹೋದರೆ ಅದಕ್ಕೆ ಅಂತಿಮ ಎಲ್ಲಿದೆ? ಇವತ್ತು ನಾನು ನಿನ್ನೆ ಒಂದು ಗಮನಿಸಿದೆ, ನಾನು ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನು ಒಂದು ಬಹಿರಂಗ ಚರ್ಚೆಗೆ ಆಹ್ವಾನ ನೀಡಿದ್ದಾರೆ. ಬಹಿರಂಗ ಚರ್ಚೆಗೆ ಬನ್ನಿ, ನಮ್ಮ ನೀರಾವರಿ ಯೋಜನೆಗಳೇನಾಗಿದೆ, ಇದೆಲ್ಲದರ ಬಗ್ಗೆ ಚರ್ಚೆ ಆಗಬೇಕು ಅಂತಾರೆ. ನಿಮ್ಮಿಂದ ಏನು ಲೋಪ ಆಗಿದೆ ಅದು ಹೇಳಬೇಕಲ್ಲ. ಈ ದೇಶದಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಯೋಜನೆಗಳ ಅಭಿವೃದ್ಧಿಗೆ ಯಾವ್ಯಾವ ರಾಜ್ಯಕ್ಕೆ ಯಾವ್ಯಾವ ಪಕ್ಷಗಳ ಕೊಡುಗೆ, ನಿಮ್ಮಲ್ಲಿ ಅಂಕಿಅಂಶಗಳಿದೆ. ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳಿಗೆ